ಆಂಧ್ರ ಮಾಜಿ ಸಿಎಂ ಜಗನ್ ರ್ಯಾಲಿ ವೇಳೆ ಘೋರ ದುರಂತ ನಡೆದಿದೆ. ಜಗನ್ ಕಾರಿನ ಚಕ್ರಕ್ಕೆ ಸಿಲುಕಿ 70 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಪಲ್ನಾಡು ಜಿಲ್ಲೆಯ ಸತ್ತೇನಪಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರತಿಮೆ ಅನಾವರಣಕ್ಕೆ ಆಂಧ್ರ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಬಂದಿದ್ರು. ಈ ವೇಳೆ ಕಾರ್ಯಕರ್ತರು ಮತ್ತು ಮುಖಂಡರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಆಯ ತಪ್ಪಿ ಕಾರಿನ ಅಡಿ ವೃದ್ಧ ಬಿದ್ದಿದ್ದಾನೆ. ಆತ ಬಿದ್ದಿರೋದು ಗೊತ್ತಾಗದೆ ಆತನನ್ನ ಕಾರು ಎಳೆದೊಯ್ದಿದೆ. 70 ವರ್ಷದ ವೃದ್ಧ ಸಿಂಘಯ್ಯ ಸಾವನ್ನಪ್ಪಿದ್ದಾರೆ. ಇನ್ನು ಘೋರ ದುರಂತ ನಡೆದ್ರೂ ಯಾರೊಬ್ಬರ ಗಮನಕ್ಕೂ ಬರಲಿಲ್ಲ. ಅಲ್ಲಿ ಜೈಕಾರದ ನಡುವೆ ವೃದ್ಧನ ಪ್ರಾಣ ಹಾರಿ ಹೋಯಿತು. ಜಗನ್ ಪರ ಜೈಕಾರವನ್ನ ಕೂಗ್ತಾ ಇದ್ರು ಕಾರ್ಯಕರ್ತರು. ಜಗನ್ ಕಾರಿನ ಮೇಲೆ ಹತ್ತಿ ಕಾರ್ಯಕರ್ತರು ಜೈಕಾರ ಹಾಕ್ತಿದ್ರು. ಈ ವೇಳೆ ಕಾರು ಚಾಲನೆ ಮಾಡಿದ ಜಗನ್ ಕಾರು ಚಾಲಕ ಕಾರು ಮೂವ್ ಮಾಡ್ತಾ ಇದ್ದಂತೆ ಚಕ್ರದ ಅಡಿ ಆ ವೃದ್ಧ ಸಿಲುಕಿಕೊಳ್ತಾನೆ. ಆದರೆ ಅದನ್ನು ಯಾರೂ ಕೂಡ ಗಮನಿಸೋದಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರಿದ್ರು. ಯಾರೊಬ್ಬರ ಕಣ್ಣಿಗೂ ಕೂಡ ಬೀಳಲೇ ಇಲ್ವಾ ಆ ವೃದ್ಧ ಕಾರಿನ ಚಕ್ರದ ಅಡಿ ಸಿಲುಕಿಕೊಂಡಿದ್ದು. ಆ ಕಾರ್ ಚಾಲಕ ಕೂಡ ಕಾರನ್ನ ಮುಂದೆ ಚಲಾಯಿಸಿದ್ದಾನೆ. 70 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಈ ಒಂದು ಘೋರ ದುರಂತ ಪ್ರತಿಮೆ ಅನಾವರಣಕ್ಕೆ ಜಗನ್ ಬಂದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಗಮನಿಸ್ತಾ ಇದ್ದೀರಿ. ಕಾರ್ನ ಡೋರ್ ಹತ್ರ ಜಗನ್ ಮೋಹನ್ ರೆಡ್ಡಿ ನಿಂತಿದ್ದಾರೆ. ಅವರ ಕೈ ಕುಲುಕಬೇಕು, ಅವರ ಜೊತೆಗೆ ಫೋಟೋ ತಗೊಳ್ಬೇಕು, ಅವರ ಪರವಾಗಿ ಜಯಘೋಷವನ್ನು ಹಾಕಬೇಕು ಅನ್ನೋ ಆ ಉತ್ಸಾಹದಲ್ಲಿ ಒಂದು ಜೀವವೇ ಹೋಗಿದೆ ಇಲ್ಲಿ. ಅಟ್ಲೀಸ್ಟ್ ಆ ಕಾರು ಚಾಲಕನಿಗೂ ಕೂಡ ಕಾಣಿಸ್ಲಿಲ್ವಾ ಆ ವೃದ್ಧ?